ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗಿನ್ನು ರೆಸಿಪಿನ ಮಾಡ್ತಾಯಿದ್ದೀನಿ. ಮುಂಚಿನ ಒಂದು ವಿಡಿಯೋದಲ್ಲಿ ಗಿನ್ನು ರೆಸಿಪಿ ಮಾಡಿದ್ದೆ. ಅದು ಟ್ರೆಡಿಷ್ನಲ್ ಗಿನ್ನು ರೆಸಿಪಿ, ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ಥರ. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿವಾಗ ಗಿನ್ನು ಮಾಡೋಕ್ಕೆ 3/4 ಲೀಟ್ರ್ ಗಿನ್ನು ಹಾಲನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆನಲ್ಲಿ ಹಾಕಿ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಸಣ್ಣ ಊರಿನಲ್ಲೇ ಕಾಯಿಸ್ಕೋಬೇಕು. ಇದು ಕಾಯೋದ್ರೊಳಗಡೆ ರವೆ ಮತ್ತು ದ್ರಾಕ್ಷಿ, ಗೋಡಂಬಿ, ಶಾವಿಗೆನ ಹುರ್ಕೊತಾ ಇದ್ದೀನಿ. ಮೊದಲು ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಕ್ಕೆ 1 ಸ್ಪೂನ್ ತುಪ್ಪನ ಹಾಕಿ, ಬಿಸಿ ಆದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಬೇರೆ ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಪಿಸ್ತಾ, ಬಾದಾಮಿ ಈ ಥರ ಯಾವುದನ್ನು ಬೇಕಾದರೂ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ 3/4 ಕಪ್ ಶಾವಿಗೆನ ಹಾಕಿ ಹುರ್ಕೋತಾ ಇದ್ದೀನಿ. ನಾವು ಈ ಗಿಣ್ಣಿಗೆ ಶಾವಿಗೆ ಮತ್ತು ರವೆನ ಹಾಕ್ತಾ ಇರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಬೆಣ್ಣೆ ಥರ ಮೃದುವಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಶಾವಿಗೆ ಹುರ್ಕೊಂಡಾಗಿದೆ. ಇದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದು ಮತ್ತೆ ಅದೇ ಪ್ಯಾನ್ಗೆ 1 ಸ್ಪೂನ್ ತುಪ್ಪನ ಹಾಕಿ ಅರ್ಧ ಕಪ್ ರವೆನ ಹಾಕೋತಾ ಇದ್ದೀನಿ. ರವೆನ ಆದಷ್ಟು ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ. ಜಾಸ್ತಿ ಉರಿನಲ್ಲಿ ಹುರಿದ್ರೆ ಬೇಗ ಸೀದೋಗಿಬಿಡುತ್ತೆ, ಗಿಣ್ಣು ಕೂಡ ಚೆನ್ನಾಗಾಗಲ್ಲ. ಆದ್ದರಿಂದ ರವೆನ ಆದಷ್ಟು ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ. ನಾನಿಲ್ಲಿ ಗಿಣ್ಣಿಗೋಸ್ಕರ ದಪ್ಪ ರವೆನ ಹಾಕ್ಕೊಂಡಿದ್ದೀನಿ. ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ. ದಪ್ಪ ರವೆ ಇಲ್ಲಾಂದರೆ ಮೀಡಿಯಮ್ ರವೆನಾದರೂ ಹಾಕ್ಕೊಳ್ಳಿ. ಸಣ್ಣ ರವೆನ ಹಾಕಿದ್ರೆ ಹಿಟ್ಟಿಟ್ಟು ಥರ ಆಗೋಗ್ಬಿಡುತ್ತೆ. ಆದ್ದರಿಂದ ಮೀಡಿಯಮ್ ರವೆ ಇಲ್ಲಾಂದರೆ ದಪ್ಪ ರವೆನ ಹಾಕ್ಕೊಳ್ಳಿ. 4 ನಿಮಿಷದಿಂದ ರವೆನ ಹುರ್ಕೊಂಡಿದ್ದೀನಿ ಸಣ್ಣ ಉರಿನಲ್ಲಿ. ರವೆ ಹುರಿದಿದ್ದು ರೆಡಿಯಾಗಿದೆ ಮತ್ತು ಹಾಲು ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೆ 3/4 ಕಪ್ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆನ ಹಾಕಿದ ನಂತರ ಮಿಕ್ಸ್ ಮಾಡ್ಕೋಬೇಕು. ನಂತರ ರುಚಿ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ 1/4 ಕಪ್ ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ. 3/4 ಕಪ್ಪು ಸಕ್ಕರೆನ ತೊಗೊಂಡಿದ್ದೆ, 1/4 ಕಪ್ಪು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಒಟ್ಟು 1 ಕಪ್ಪಷ್ಟು ಸ್ವೀಟ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಪೂರ್ತಿ ಬೆಲ್ಲನಾದರೂ ಹಾಕ್ಕೋಬೋದು, ಇಲ್ಲ ಸಕ್ಕರೆನಾದರೂ ಹಾಕ್ಕೋಬೋದು. 1 ಸ್ಪೂನ್ ಏಲಕ್ಕಿ ಪುಡಿನ ಹಾಕಿದ್ದೀನಿ. ನಂತರ ನಾವು ಹುರಿದಿಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಶಾವಿಗೆ ಹಾಕಿದ ಮೇಲೆ 1 ನಿಮಿಷ ಶಾವಿಗೆನ ಕುದಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಹುರಿದಿಟ್ಕೊಂಡಿರೋ ರವೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರವೆನೇ ಸಣ್ಣದಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲ ಗಂಟುಗಳಾಗ್ಬಿಡುತ್ತೆ. ಇವಾಗ ರವೆನ ತಿರ್ಗಿಸ್ಕೊಂಡಿದ್ದಾಗಿದೆ. ಅರ್ಧ ಕಪ್ಪು ಕೊಬ್ಬರಿ ಪುಡಿನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿನ ತುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ, ನೀವು ಹಾಗೆ ಬೇಕಾದ್ರೇನು ಹಾಕ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಸಣ್ಣ ಉರಿನಲ್ಲೇ ಮುಚ್ಚಿಡ್ತಾ ಇದ್ದೀನಿ. ಇವಾಗ 1 ನಿಮಿಷ ಆಗಿದೆ. ರವೆ ಮತ್ತು ಶಾವಿಗೆ ಎಲ್ಲ ಬೆಂದು ಸ್ವಲ್ಪ ಗಟ್ಟಿ ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಶಾವಿಗೆನ ತುಂಬ ಬೇಯಿಸ್ಬಿಟ್ರೆ ಹಿಟ್ಟಿಟ್ಟು ಥರ ಆಗೋಗ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ತೆಳು ಇದ್ದಂಗೆ ಆಫ್ ಮಾಡಿಕೊಂಡ್ರೆ ಒಂದು 5 ನಿಮಿಷ ಆದಮೇಲೆ ಅದೇ ಗಟ್ಟಿ ಆಗುತ್ತೆ. ಕೊನೆಯಲ್ಲಿ ನಾವು ಹುರಿದಿಟ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ ಮತ್ತು 1 ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಿನ್ನು ರೆಡಿ ಆಗುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.